ಹಲೋ, ಗುಡ್ ಮಾರ್ನಿಂಗ್. ತುಂಬಾ ಜನ ನನಗೆ ಲೈವ್ ಅಲ್ಲಿ ಮತ್ತೆ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ವಿಡಿಯೋನ ಎಡಿಟ್ ಮಾಡೋದನ್ನ ತೋರಿಸ್ಕೊಡಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ತುಂಬಾ ಜನಕ್ಕೆ ವಿಡಿಯೋ ಎಡಿಟ್ ಮಾಡೋದು ಕಷ್ಟ ಆಗ್ತಾ ಇದೆ, ಜೊತೆನಲ್ಲಿ ಗೊತ್ತಿಲ್ಲ ಕೂಡ ಸಿಂಪಲ್ ಆಗಿ ಹೆಂಗೆ ಎಡಿಟ್ ಮಾಡ್ಕೊಬಹುದು ಅಂತ ಅಂದ್ಬಿಟ್ಟು. ಜೊತೆನಲ್ಲಿ ವಿಡಿಯೋ ಎಡಿಟ್ ಮಾಡಾದ್ಮೇಲೆ ಯಾವ ಆಪ್ ನ ಯೂಸ್ ಮಾಡ್ಕೊಂಡಿರ್ತೀವಿ ಅಲ್ಲ, ಆ ಆಪ್ದು ವಾಟರ್ ಮಾರ್ಕ್ ಕೂಡ ಕೆಲವರು ತೆಗ್ದಿರಲ್ಲ. ಅದು ಕೂಡ ಕೆಲವೊಂದು ಆಪ್ಗಳಿದಾವೆ, ಅದರಲ್ಲಿ ಪೇ ಮಾಡ್ಬೇಕಾಗತ್ತೆ, ದುಡ್ಡು ಕೊಟ್ಟು ವಾಟರ್ ಮಾರ್ಕ್ ನ ತೆಗಿಬೇಕಾಗತ್ತೆ. ನಾನು ಹೇಳೋ ಆಪ್ ಅಲ್ಲಿ ಫ್ರೀ ಆಗಿರುತ್ತೆ ವಾಟರ್ ಮಾರ್ಕ್ ನ ರಿಮೂವ್ ಮಾಡೋದು. ವಾಟರ್ ಮಾರ್ಕ್ ರಿಮೂವ್ ಮಾಡದೆ ಹೋದ್ರೆ ಫುಲ್ ವಿಡಿಯೋ ಅದು ಹಂಗೆ ಕಾಣಿಸ್ತಾ ಇರುತ್ತೆ, ಅದೊಂಥರ ಚಂದ ಅನ್ಸಲ್ಲ. ವಾಟರ್ ಮಾರ್ಕ್ ರಿಮೂವ್ ಮಾಡಿ ಹಾಕಿದ್ರೇನೆ ಚೆನ್ನಾಗಿರುತ್ತೆ. ಆ ತರ ಆಪ್ ನ ನಾನು ಹೇಳ್ತಾ ಇದ್ದೀನಿ. ಜೊತೆನಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಬಹುದು, 10 ನಿಮಿಷದಲ್ಲಿ ವಿಡಿಯೋ ಎಡಿಟ್ ಮಾಡ್ಕೊಂಡ್ಬಿಡ್ಬೋದು, ತುಂಬಾ ಕಷ್ಟ ಏನು ಬರಲ್ಲ. ಮತ್ತೆ ಯಾವ ತರ ಎಡಿಟ್ ಮಾಡ್ಕೊಳ್ಳೋದು, ಯಾವುದೇ ಆಗ್ಲಿ, ನಾರ್ಮಲ್ ಡೈಲಿ ವ್ಲಾಗ್ ಆಗ್ಲಿ, ಕುಕಿಂಗ್ ವ್ಲಾಗ್ ಆಗ್ಲಿ, ಯಾವುದೇ ಆಗ್ಲಿ, ನಾನು ಒಂದು ವಿಡಿಯೋನ ಎಡಿಟ್ ಮಾಡಿ ತೋರಿಸ್ತೀನಿ ಇವತ್ತು ನಿಮ್ಗೆ. ಮತ್ತೆ ವಿಡಿಯೋ ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಯಾವ ಫೋನ್ ಯೂಸ್ ಮಾಡ್ತೀರಾ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅಂತ, ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಇವತ್ತು. ಯಾವ ತರ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋದು ಎಲ್ಲಾನು ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆನಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಜೊತೆನಲ್ಲಿ ಹೈಪ್ ಇರುತ್ತೆ, ಹೈಪ್ ಕೊಡಿ. ವಿಡಿಯೋ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ 10K ರೀಚ್ ಆಗಬೇಕು. ಅದು ನನ್ನ ಗೋಲ್ ಆಗಿದೆ ಈಗ ಸದ್ಯಕ್ಕೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನನ್ನ ಲಾಸ್ಟ್ ವಿಡಿಯೋಗಳಿಗೆಲ್ಲ ತುಂಬಾ ಹೊಸಬ್ರು ಬಂದಿದ್ದಾರೆ. ನನ್ಗದು ಖುಷಿ ಆಯ್ತು, ಕಮೆಂಟ್ ಮಾಡಿ ಹೇಳ್ತಿರ್ತಾರೆ. ಮುಂಚೆ ಎಲ್ಲ ವಿಡಿಯೋಗಳನ್ನ ನೋಡಿದೀವಿ, ಆದ್ರೆ ಇವಾಗಲೇ ಕಮೆಂಟ್ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಾರೆ. ಡೈಲಿ ವಿಡಿಯೋಗಳನ್ನ ನೋಡ್ತೀವಿ ನಿಮ್ದು ಅಂತೆಲ್ಲಾನು, ಮತ್ತೆ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಕಮೆಂಟ್ಗಳು ಮಾಡಿ ನನಗೆ, ನನ್ನ ವಿಡಿಯೋಸ್ನ ನೋಡಿ ನನಗೆ ಕಮೆಂಟ್ ಮಾಡಿ ಅಪ್ರಿಶಿಯೇಟ್ ಮಾಡಿರೋರ್ಗೆಲ್ಲ ಥ್ಯಾಂಕ್ ಯು. ನೀವು ವಿಡಿಯೋ ನೋಡಿದ್ರೇನೆ ಅಲ್ವಾ ನನಗೂ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಬರುತ್ತೆ. ನನಗೆ ಗೊತ್ತಿರೋಷ್ಟು ಹೇಳ್ಕೊಡ್ತೀನಿ ಅಷ್ಟೇ, ನಾನೇನು ತುಂಬಾ ಕಲ್ತ್ಕೊಂಡಿಲ್ಲ. ನನಗೇನು ಗೊತ್ತು, ನಾನು ಏನು ಅಪ್ಲೈ ಮಾಡ್ಕೊಂತೀನಿ ನನ್ನ ಚಾನಲ್ಗೆ, ಅದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇನ್ನಿವಾಗ ಇವತ್ತಿನ ವಿಷಯ ಹೇಳ್ದೆ ಅಲ್ಲ, ವಿಡಿಯೋ ಎಡಿಟ್ ಮಾಡ್ಕೊಳ್ಳೋದು. ನಾನು ಯೂಸ್ ಮಾಡೋದು ಇನ್ಶಾರ್ಟ್ ಅಲ್ಲಿ ಈಸಿಯಾಗಿ ಎಡಿಟ್ ಮಾಡ್ಕೊಬಹುದು. ನನಗೆ ಅದೇ ತುಂಬಾ, ಅಂದ್ರೆ ಸ್ಟಾರ್ಟಿಂಗ್ ಇಂದ ನಾನು ಯೂಸ್ ಮಾಡಿರೋದು ಅದೇ ಆಪ್ ಆಗಿರೋದ್ರಿಂದ ನನಗೆ ಅದೊಂದೇ ಗೊತ್ತಿರೋದು. ಬೇರೆ ಯಾವುದು ನಾನು ಯೂಸ್ ಮಾಡಿಲ್ಲ. ಹೇಳಿದ್ದಾರೆ ಈ ಕೆಲವೊಂದು ಆಪ್ ಇದೆ, ಕೈನ್ ಮಾಸ್ಟರು, ಕ್ಯಾಪ್ ಕಟ್ಟು, ಅವೆಲ್ಲನೂ ಯಾವತ್ತು ಯೂಸ್ ಮಾಡಿಲ್ಲ, ಹಂಗಾಗಿ ನನಗೆ ಅದು ಗೊತ್ತಿಲ್ಲ. ಕೈನ್ ಮಾಸ್ಟರ್ ಯೂಸ್ ಮಾಡಿದ್ರೆ ಈಸಿ ಆಗಿರುತ್ತೆ ಅಂತ ಹೇಳ್ತಾರೆ, ಆದ್ರೆ ಅದು ವಾಟರ್ ಮಾರ್ಕ್ ತೆಗಿಯಕ್ಕಾಗಲ್ಲ. ವಾಟರ್ ಮಾರ್ಕ್ ಹಂಗೆ ಇರುತ್ತೆ ವಿಡಿಯೋದಲ್ಲಿ, ಯಾಕೆಂದ್ರೆ ಅದಕ್ಕೆ ಪೇ ಮಾಡಿ ತೆಗಿಬೇಕು ಅಂತ ಹೇಳ್ತಾರೆ. ಆದ್ರೆ ಇನ್ಶಾರ್ಟ್ ಅಲ್ಲಿ ಹಂಗಿಲ್ಲ, ಇನ್ಶಾರ್ಟ್ ಅಲ್ಲಿ ಫ್ರೀ ಆಗಿ ತೆಗಿಬಹುದು. ಅದು ಕೂಡ ತೋರಿಸ್ಕೊಡ್ತೀನಿ ಯಾವ ತರ ವಾಟರ್ ಮಾರ್ಕ್ ತೆಗಿಯೋದು ಅಂತ. ಕೆಲವ್ರಿಗೆ ಅದು ಕೂಡ ಗೊತ್ತಿಲ್ಲ, ಹಂಗೆ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತಾರೆ. ಅದು ಕೂಡ ತೋರಿಸ್ಕೊಡ್ತೀನಿ ಇವತ್ತು ನಾನು, ವಾಟರ್ ಮಾರ್ಕ್ ನ ಯಾವ ತರ ರಿಮೂವ್ ಮಾಡೋದು ಅಂತ ಅಂದ್ಬಿಟ್ಟು. ಜೊತೆನಲ್ಲಿ ಈಸಿಯಾಗಿ ಹೆಂಗೆ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದು ಅಂತ. ವಿಡಿಯೋ, ಲಾಂಗ್ ವಿಡಿಯೋ ಮತ್ತೆ ಶಾರ್ಟ್ ವಿಡಿಯೋ ಎರಡಕ್ಕೂ ಕೂಡ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ಕೊಳ್ಳೋದು ಒಂದೇ ವಿಡಿಯೋನೇ. ಆ ಒಂದೇ ವಿಡಿಯೋನ ನಾನು ಎರಡಕ್ಕೂ ಎಡಿಟ್ ಮಾಡ್ಕೊತೀನಿ. ಯಾವ ತರ ಮಾಡ್ತೀನಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ. ಇನ್ನು ವಿಡಿಯೋ ಕ್ಲಾರಿಟಿ ಬಗ್ಗೆ ಕೇಳಿದ್ರಿ ಅಲ್ಲ, ವಿಡಿಯೋ ಯಾವ ಫೋನ್ ಅಲ್ಲಿ ನೀವು ಶೂಟ್ ಮಾಡ್ಕೊಳ್ಳೋದು ಅಂತ. ನಾನು ಫಸ್ಟ್ MI ಶೂಟ್ ಮಾಡ್ಕೊಂತಾ ಇದ್ದೆ, ಇವಾಗ ಸ್ಯಾಮ್ಸಂಗ್ M35 ಅಲ್ಲಿ ಶೂಟ್ ಮಾಡ್ಕೊಳ್ಳೋದು. ಆದ್ರೆ ಯಾವ ಫೋನ್ ಆದ್ರೂ ಯೂಸ್ ಮಾಡಿ ಪರವಾಗಿಲ್ಲ. ನೀವು ಫೋನ್ ಅಲ್ಲಿ ನೀವು ವಿಡಿಯೋ ಶೂಟ್ ಮಾಡಾದ್ಮೇಲೆ ನೀವು ಎಡಿಟ್ ಮಾಡ್ಕೊಂತೀರಾ ಅಲ್ವಾ, ಎಡಿಟ್ ಮಾಡ್ಕೊಂಡಾಗ ನಾವು ಎಷ್ಟು MP ನಲ್ಲಿ ಸೇವ್ ಮಾಡ್ತೀವಿ ಅಲ್ವಾ ಅದನ್ನ ವಿಡಿಯೋನ, ಅದು ನಮ್ಗೆ ತುಂಬಾ ಇಂಪಾರ್ಟೆಂಟು. ಅದು ನಮ್ಗೆ ಬೇಕಾಗಿರೋದು. ಅವಾಗ ಅದು ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಅದು ಎಷ್ಟು ಅಂತ ನಾನು ತೋರಿಸ್ಕೊಡ್ತೀನಿ. ಇದ್ರಲ್ಲಿ ಸೇವ್ ಮಾಡ್ಕೊಂಡ್ರಿ ಅಂತಂದ್ರೆ ವಿಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಕಾಸ್ಟ್ಲಿ ಕ್ಯಾಮ್ರಾಗಳು ಫೋನ್ ಅಲ್ಲಿ ಇದ್ರಲ್ಲೇ ಶೂಟ್ ಮಾಡ್ಬೇಕು ಅಂತ ಏನಿಲ್ಲ. ಸಿಂಪಲ್ ಆಗಿ ನಿಮ್ಮ ಹತ್ರ ಯಾವ ಫೋನ್ ಇದೆ ಅದರಲ್ಲೇ ಶೂಟ್ ಮಾಡ್ಕೊಬಹುದು, ವಿಡಿಯೋ ಕ್ಲಾರಿಟಿ ಚೆನ್ನಾಗೇ ಬರುತ್ತೆ. ಆದ್ರೆ ಸೇವ್ ಮಾಡ್ಕೊಳ್ಳೋವಾಗ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಸೇವ್ ಮಾಡಿ ಇಟ್ಕೊಬೇಕು. ಜೊತೆನಲ್ಲಿ ಅಪ್ಲೋಡ್ ಮಾಡಿದಾಗ್ಲೂ ಕೂಡ ವಿಡಿಯೋನ, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ವಿಡಿಯೋನ ಅಪ್ಲೋಡ್ ಮಾಡಿದಾಗ ಅದಕ್ಕೆ ನಾವು HD ನಲ್ಲಿ ಪ್ರೋಸೆಸ್ ಆಗೋದಕ್ಕೆ ಟೈಮ್ ಕೊಡ್ಬೇಕಾಗತ್ತೆ. ಕೆಲವರು ನಿನ್ನೆ ಕೂಡ ಒಬ್ರು ಹೇಳಿದ್ರು, ವಿಡಿಯೋಗೆ ಕಾಪಿರೈಟ್ ಬಂತು, ಅದು ಆಡ್ಸೆನ್ಸ್ಗೆ ಅಪ್ಲೈ ಮಾಡೋ ಟೈಮ್ ಮಾನಿಟೈಸ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ಅಪ್ಲೈ ಆಗ್ಬಿಟ್ಟಿದೆ, ಅದಾದ್ಮೇಲೆ ಒಂದು ವಿಡಿಯೋಗೆ ಕಾಪಿರೈಟ್ ಬಿತ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ನಾನು ವಿಡಿಯೋನ ಡೈರೆಕ್ಟ್ ಆಗಿ ಪಬ್ಲಿಕ್ ಅಲ್ಲಿ ಇಟ್ಟು ಅಪ್ಲೋಡ್ ಮಾಡಬೇಡಿ. ವಿಡಿಯೋನ ಅನ್ಲಿಸ್ಟೆಡ್ ಅಲ್ಲಿ ಇಟ್ಬಿಟ್ಟು ಅಪ್ಲೋಡ್ ಮಾಡಿ. ಅವಾಗ ನಿಮ್ದು ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ವಿಡಿಯೋದಲ್ಲಿ, ಅಕಸ್ಮಾತ್ ಕಾಪಿರೈಟ್ ಬರುತ್ತಾ ಏನ್ ಬರುತ್ತೆ ಅದನ್ನ ಏನಾದ್ರೂ ಫಸ್ಟೇ ಗೊತ್ತಾಗ್ಬಿಡುತ್ತೆ. ನೀವು ಪಬ್ಲಿಕ್ ಹಾಕಿದ್ರಿ ಅಂತಂದ್ರೆ ಅದು ಕಾಪಿರೈಟ್ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದೇ ಅನ್ಲಿಸ್ಟೆಡ್ ಅಲ್ಲಿ ಇಟ್ಬಿಟ್ಟು ನೀವು
ವಿಡಿಯೋ ಅಪ್ಲೋಡ್ ಮಾಡಿದಾಗ ಕಾಪಿರೈಟ್ ಬಿತ್ತು ಅಂತಂದ್ರೆ ಅಟ್ಲೀಸ್ಟ್ ವಿಡಿಯೋ ಡಿಲೀಟ್ ಮಾಡಿ ಅದರಲ್ಲಿ ಏನಿದೆ ಅದನ್ನ ಚೇಂಜಸ್ ಮಾಡ್ಕೊಂಡು ಮತ್ತೆ ಅಪ್ಲೋಡ್ ಮಾಡ್ಕೊಬಹುದು. ಆ ತರ ಪ್ರಾಬ್ಲಮ್ ಆಗುತ್ತೆ. ನಿನ್ನೆ ಕೂಡ ಒಬ್ರು ಹೇಳಿದ್ರು, ಹಂಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಹಂಗೆ ಇದನ್ನು ಕೂಡ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀನಿ. ಇದಕ್ಕೂ ಮ್ಯಾಚ್ ಆಗುತ್ತೆ ಅಲ್ಲ, ಯಾಕಂದ್ರೆ ನಾವು ಅನ್ಲಿಸ್ಟೆಡ್ ಅಲ್ಲಿ ಇಟ್ಬಿಟ್ಟು ಅಪ್ಲೋಡ್ ಮಾಡಿದಾಗ ವಿಡಿಯೋ SD ಇಂದ HD ಕ್ವಾಲಿಟಿಗೆ ಏನು ಪ್ರೋಸೆಸ್ ಆಗುತ್ತೆ. ಆ ಪ್ರೋಸೆಸ್ ಆಗೋದಕ್ಕೆ ನಾವು ಟೈಮ್ ಕೊಡಬೇಕು. ಅದು ಯಾವಾಗ ಕ್ಲೀನ್ ಆಗಿ HD ಗೆ ಪ್ರೋಸೆಸ್ ಆಗುತ್ತೆ ಅಲ್ಲ, ಆಗ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಇದು ಕೆಲವರು ಮಾಡಲ್ಲ, ಎಲ್ಲರೂ ಕೂಡ ಡೈರೆಕ್ಟ್ ಆಗಿ ಪಬ್ಲಿಕ್ ಅಲ್ಲಿ ಇಟ್ಟು ಅಪ್ಲೋಡ್ ಮಾಡ್ಬಿಡ್ತಾರೆ. ಅದು SD ನಲ್ಲಿ ಅಪ್ಲೋಡ್ ಆಗಿರುತ್ತೆ, HD ಗೆ ಅಪ್ಲೋಡೇ ಆಗಿರಲ್ಲ, HD ಪ್ರೋಸೆಸ್ಸೇ ಆಗಿರಲ್ಲ, ಪ್ರೋಸೆಸ್ ಆಗಕ್ಕೆ ಟೈಮೇ ಕೊಟ್ಟಿರಲ್ಲ. ಹಂಗಾಗಿ ವಿಡಿಯೋನ ಅನ್ಲಿಸ್ಟೆಡ್ ಅಲ್ಲಿ ಇಟ್ಬಿಟ್ಟು ಅಪ್ಲೋಡ್ ಮಾಡಿ HD ಪ್ರೋಸೆಸ್ ಆಗೋ ತನಕ ವೆಯ್ಟ್ ಮಾಡಿ, ಪ್ರೋಸೆಸ್ ಆಗಿ ಒಂದು 10 ನಿಮಿಷ ಆಗ್ಲಿ ಆಮೇಲೆ ಅದನ್ನ ಪಬ್ಲಿಕ್ ಮಾಡಿ. ಅಲ್ಲಿ ತನಕ ಪಬ್ಲಿಕ್ ಮಾಡಬೇಡಿ. ಏನಾದ್ರೂ ಪ್ರಾಬ್ಲಮ್ ಇದ್ರೂ ಕೂಡ, ಏನಾದ್ರೂ ಇಶ್ಯೂಸ್ ಬಂದ್ರೂ ಕೂಡ ಮುಂಚೆನೆ ಗೊತ್ತಾಗುತ್ತೆ ಅಷ್ಟೇನೆ, ಪ್ರಾಬ್ಲಮ್ ಇರಲ್ಲ ಚಾನಲ್ಗೆ ಅಂತ ಅನ್ಬಿಟ್ಟು. ಇದಿಷ್ಟು ಇವತ್ತಿನ ವಿಷಯ. ಈಗ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ನಾನು ವಿಡಿಯೋನ ಎಡಿಟ್ ಮಾಡಿ ತೋರಿಸ್ತೀನಿ ಯಾವ ತರ ಲಾಂಗ್ ವಿಡಿಯೋಗೆ, ಒಂದೇ ವಿಡಿಯೋನ ನಾನು ಲಾಂಗ್ ವಿಡಿಯೋ ಮತ್ತೆ ಶಾರ್ಟ್ ವಿಡಿಯೋ ಎರಡಕ್ಕೂ ಸೇರಿ ಯಾವ ತರ ಎಡಿಟ್ ಮಾಡ್ಕೊತೀನಿ, ಎಷ್ಟು ಈಸಿಯಾಗಿ ಎಡಿಟ್ ಮಾಡ್ಕೊಬಹುದು ಅದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ ನಿಮ್ಗೆ. ಸಿಂಪಲ್ ಪ್ರೋಸೆಸ್, ಜಾಸ್ತಿ ಏನ್ ಕಷ್ಟ ಇರಲ್ಲ. ಓಕೆ ಬನ್ನಿ, ಜಾಸ್ತಿ ಮಾತಾಡಲ್ಲ, ನಾನು ವಿಡಿಯೋನ ಯಾವ ತರ ಎಡಿಟ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಇನ್ನು ವಿಡಿಯೋ ಎಡಿಟ್ ಮಾಡ್ಕೊಳ್ಳೋಕೆ ನಾನು ಆವಾಗಲೇ ಹೇಳ್ದಂಗೆ ಇನ್ಶಾರ್ಟ್ ಆ್ಯಪ್ನ ಯೂಸ್ ಮಾಡ್ಕೊತೀನಿ. ಇನ್ಶಾರ್ಟ್ ಆ್ಯಪ್ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಇಲ್ಲ ಅಂತಂದ್ರೆ ಇದರಲ್ಲಿ ಏನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾನು ಇವಾಗ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿಕೊಂಡು ಇಲ್ಲಿ 3 ಆಪ್ಷನ್ ತೋರಿಸ್ತಾ ಇದೆ, ವಿಡಿಯೋ, ಫೋಟೋಸು, ಕೊಲಾಜ್ ಅಂತ. ನಮಗೆ ಸದ್ಯಕ್ಕೆ ಬೇಕಾಗಿರೋದು ವಿಡಿಯೋ ಎಡಿಟ್ ಮಾಡಬೇಕಾಗಿರೋದು ನಾವು. ಹಾಗಾಗಿ ನಾವೀಗ ವಿಡಿಯೋ ತಗೊಳ್ಳೋಣ. ನೀವು ಆಲ್ರೆಡಿ ಯಾವುದಾದ್ರೂ ವಿಡಿಯೋಗಳನ್ನ ಮಾಡಿ ಇಟ್ಕೊಂಡಿದ್ರೆ ಈ ಥರ ಇರುತ್ತೆ, ಅದನ್ನು ನಾವು ಆಮೇಲೆ ಸೇವ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಬೋದು. ಯಾವುದು ಇಲ್ಲ ಅನ್ನೋದಾದರೆ ಕ್ಲಿಯರ್ ಆಗಿರುತ್ತೆ. ನಾವಿಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇದೆಲ್ಲ ಫೋಟೋಸ್ ಬರ್ತಾ ಇದೆ. ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಫೋಟೋಸು, ವಿಡಿಯೋ ಆಲ್ ಅಂತ ಹೇಳ್ಬಿಟ್ಟು ಇಲ್ಲಿ ವಿಡಿಯೋಗೆ ಕೊಡೋಣ. ವಿಡಿಯೋ ಕೊಟ್ಟರೆ ನನ್ನ ಹತ್ರ ಒಂದು ಹಳೆ ವಿಡಿಯೋಗಳು ಒಂದಿಷ್ಟು ಇದಾವೆ. ಸದ್ಯಕ್ಕೆ ನಾನು ಅದೇ ವಿಡಿಯೋನಲ್ಲೇ ತೋರಿಸ್ತಿದ್ದೀನಿ. ಈಗ ನಾನು ಇಲ್ಲಿ ಶಾವಿಗೆ ಬಾತ್ ಮಾಡೋ ವಿಡಿಯೋ ಇದೆ, ಅದರಲ್ಲಿ ನಾನು ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಶಾವಿಗೆ ಬಾತ್ಗೆ ಇಲ್ಲೊಂದು 3 ವಿಡಿಯೋ ಇದೆ. 1 by 1 ಏನು ಗೊತ್ತಾ, ನೀವು ವಿಡಿಯೋನ ಶೂಟ್ ಮಾಡ್ಕೊಳ್ಳೋವಾಗ್ಲೇನೆ 1 by 1 ಶೂಟ್ ಮಾಡಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ನಮ್ಗೆ ಇದೇ ಬೇಕು ಅಂತ ಶೂಟ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಅಂದರೆ ವಿಡಿಯೋ ಎಡಿಟ್ ಮಾಡೋವಾಗ ಈಸಿ ಆಗುತ್ತೆ. ಇಲ್ಲ ಅಂತಂದ್ರೆ ಅಲ್ಲೊಂದು ಇಲ್ಲೊಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ರೆ ಅದನ್ನೆಲ್ಲ ಜೋಡಿಸಿ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಒಂದೇ ಲೈನ್ ಅಲ್ಲಿ ನೀವು ವಿಡಿಯೋನ, ಅಂದ್ರೆ ಇದಾದ್ಮೇಲೆ ಇದೇ ಬೇಕು ನಮ್ಗೆ ಅಂತ ಅಂದ್ಬಿಟ್ಟು ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಮಾಡ್ಕೊಬಹುದು. ಈಗ ನನಗೆ ಇವು 3 ವಿಡಿಯೋ ಬೇಕು. ಈ 3 ವಿಡಿಯೋನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಇದೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಫಸ್ಟ್ ನಾವು ಮಾಡಬೇಕಾಗಿರೋದು ಇದು ಏನಕ್ಕೆ ನಾನು ಶಾರ್ಟ್ಸ್ಗೆ ನಾವು ಮಾಡಿ ಇಟ್ಟಿದ್ದೀನಿ ಇದನ್ನ. ಹಂಗಾಗಿ ಫಸ್ಟ್ ಇಲ್ಲಿ ಕ್ಯಾನ್ವಾಸ್ ಅಂತ ಕಾಣಿಸ್ತಿದೆಯಲ್ಲ, ಈ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸುಮಾರು ಆಪ್ಷನ್ಸ್ ತೋರಿಸುತ್ತೆ. ನಮಗೆ ಬೇಕಾಗಿರೋದು ಯೂಟ್ಯೂಬ್ ವಿಡಿಯೋಗೆ ನಮಗೆ ಈ ತರ ಹಾರಿಜೆಂಟಲ್ ಅಲ್ಲಿ ಬರಬೇಕಾಗತ್ತೆ, ವರ್ಟಿಕಲ್ ಬೇಕಿಲ್ಲ, ಹಾರಿಜೆಂಟಲ್ ಬೇಕು. ಇದು ಶಾರ್ಟ್ಸ್ಗೆ ಅಥವಾ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ಗೆಲ್ಲ ಮಾಡ್ತೀವಿ ಅಲ್ಲ ಅದಕ್ಕಿದು. ಇದು ಯೂಟ್ಯೂಬ್ಗೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ತರ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿ ಬೇಕಿದ್ರೆ ನಾವು ಇದನ್ನ 100%ಗೂ ಇಟ್ಕೊಬೋದು, ಬೇಡ ಅಂದ್ರೆ ಕಮ್ಮಿನೂ ಮಾಡ್ಕೊಬೋದು, ಹೆಂಗ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿ ಡಬಲ್ ಕ್ಲಿಕ್ ಕೊಡ್ತಾ ಇದ್ದೀನಿ, ಆಲ್ ಕೊಡ್ತಾ ಇದ್ದೀನಿ. ಎಲ್ಲಾನು ಒಟ್ಟಿಗೆ ಸೆಲೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೆ ಒಂದೊಂದನ್ನೇ ಬೇಕಿದ್ರು ಸೆಲೆಕ್ಟ್ ಮಾಡ್ಕೊಬೋದು. ಇದು ಇವಾಗ ನಾನು ರೊಟೇಟ್ ಮಾಡಬೇಕು. ಇಲ್ಲಿ ನೋಡಿದ್ರೆ ಇಲ್ಲಿ ಸೈಡ್ಗೆ ತಳ್ಳಿದ್ರೆ ಇಲ್ಲಿ ರೊಟೇಟ್ ಆಪ್ಷನ್ ಇದೆ. ಇದು ಈ ತರ ರೊಟೇಟ್ ಕೊಟ್ವಿ ಅಂತಂದ್ರೆ ಈ ತರ ಬರುತ್ತೆ. ಆವಾಗಲೇ ಇದರಲ್ಲಿ ಇತ್ತಲ್ಲ ವರ್ಟಿಕಲ್ ಅಲ್ಲಿ ಇತ್ತಲ್ಲ, ಈಗ ನಾವು ಹಾರಿಜೆಂಟಲ್ ಅಲ್ಲಿ ಚೇಂಜ್ ಮಾಡ್ಕೊಬೇಕು ಹಾರಿಜೆಂಟಲ್ಗೆ. ಚೇಂಜ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ವಿಡಿಯೋದಲ್ಲಿ ನಮಗೆ ಬ್ಯಾಕ್ ಗ್ರೌಂಡ್ ಸೌಂಡ್ ಕೇಳಿಸ್ತಾ ಇದೆ. ಈ ಕೇಳಿಸ್ತು ಅಲ್ವಾ,
ಆ ಸೌಂಡ್ ನಮಗೆ ಬೇಡ ಅಂತಂದ್ರೆ ನಾವು ಮಾತಾಡಿರೋ ಸೌಂಡ್ ಆದ್ರೆ ಇಟ್ಕೊಳ್ಳಿ, ಬೇಡ ನಮಗೆ ಆ ಸೌಂಡು ಟಿವಿದ್ ಬರ್ತಾ ಇದೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ, ನಮಗೆ ಟಿವಿ ಸೌಂಡ್ ಬೇಡ, ಅದು ಕಾಪಿರೈಟ್ ಬರುತ್ತೆ ಅಲ್ವಾ, ಹಾಗಾಗಿ ನಾವು ಆ ಸೌಂಡ್ ನ ಕಮ್ಮಿ ಮಾಡ್ಕೊಬೇಕು. ಇಲ್ಲಿ ಇದು ಕಾಣಿಸ್ತು ಅಲ್ವಾ ಇವಾಗ ನಿಮ್ಗೆ, ಇಲ್ಲಿ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದ್ರೆ ಇಷ್ಟು ಸೌಂಡ್ ಅಲ್ಲಿ ಇರುತ್ತೆ ನಮ್ಗೆ. ಅದು ಬೇಡ ನಮ್ಗೆ ಅಂದ್ರೆ ಫುಲ್ಲು ಲಾಸ್ಟ್ ತಗೊಂಬಂದು ಇಲ್ಲಿ ಆಲ್ ಪ್ಲೈ, ಅಥವಾ ನಿಮ್ಗೆ ಅದೊಂದೇ ವಿಡಿಯೋಗೆ ಬೇಕಿರುತ್ತೆ, ನೆಕ್ಸ್ಟ್ ವಿಡಿಯೋ ನಾವು ಮಾತಾಡಿರೋದಿರುತ್ತೆ ಅಂದ್ರೆ ಒಂದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇನೆ, ಸಿಂಗಲ್ ಆಗಿ ಈ ತರ ಒಂದಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗುತ್ತೆ. ಇಲ್ಲ ನಮ್ಗೆ ಎಲ್ಲದಕ್ಕೂ ಬೇಡ ಅದು ಅಂತಂದ್ರೆ ಎಲ್ಲದಕ್ಕೂ ಆಲ್ ಅಂತ ಕೊಟ್ರೆ ಸೌಂಡ್ ಪೂರ್ತಿ ಕಮ್ಮಿ ಆಗುತ್ತೆ. ಈಗ ನೋಡಿ ಸೌಂಡ್ ಬರ್ತಾ ಇಲ್ಲ ವಿಡಿಯೋಗೆ, ನಮ್ಗೆ ಆ ಸೌಂಡ್ ಬೇಕಿಲ್ಲ. ಟಿವಿದೆಲ್ಲ ಏನಾದರೂ ಸೌಂಡ್ ಬರ್ತಾ ಇದೆ, ಮ್ಯೂಸಿಕ್ಗಳು ಬರ್ತಿದೆ ಅಂದ್ರೆ ಅದನ್ನ ನಾವು ತೆಗಿಬೇಕಾಗತ್ತೆ, ಇಲ್ಲಾಂದ್ರೆ ಕಾಪಿರೈಟ್ ಬೀಳುತ್ತೆ. ಹಾಗಾಗಿ ನಮ್ಗೆ ಆ ಸೌಂಡ್ ಬೇಕಿಲ್ಲ. ಇವಾಗ ವಿಡಿಯೋ ರನ್ ಆಗ್ತಾ ಇದೆ. ಈಗ ಈ ವಿಡಿಯೋ ನಮಗೆ ತುಂಬಾ ಸ್ಲೋ ಆಗಿ ಬರ್ತಾ ಇದೆ ಅಲ್ಲ, ಇದು ಇಷ್ಟು ನಿಧಾನಕ್ಕೆ ಬರ್ತಾ ಇದೆ ಅಂತಂದ್ರೆ ತುಂಬಾ ಜನ ಸ್ಕಿಪ್ ಮಾಡ್ತಾರೆ, ಅಥವಾ ಕಮ್ಮಿ ಮಾಡ್ತೀವಿ ಅಂದ್ರೂ ಕೂಡ ನೀವು ನಿಧಾನಕ್ಕೆ ಮಾಡ್ಕೊಬಹುದು. ಅಡಿಗೆ ಮಾಡೋದನ್ನೆಲ್ಲನೂ ತುಂಬಾ ಸ್ಲೋ ಆಗಿ ತೋರಿಸಿದ್ರೆ ಯಾರು ನೋಡಲ್ಲ. ಹಾಗಾಗಿ ಇಲ್ಲಿ ಸ್ಪೀಡ್ ಆಪ್ಷನ್ ಇದೆ ಅಲ್ಲ, ಇಲ್ಲಿ ತಗೊಂಡು ನಾವು ಸ್ಪೀಡ್ ಎಷ್ಟಕ್ಕೆ ಬೇಕಾದ್ರೂ ಸ್ಪೀಡ್ ಇಟ್ಕೊಬಹುದು. ಸ್ಪೀಡ್ ಇಟ್ಕೊಂಡು ಈ ತರ ಕೊಟ್ರೆ ಫಾಸ್ಟ್ ಆಗಿ ಏನು ಶಾವ್ಗೆ ಫ್ರೈ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಎಷ್ಟಕ್ಕೆ ಬೇಕಾದ್ರೂ ಇಟ್ಕೊಬಹುದು, ನಾವು ಎಷ್ಟು ಫಾಸ್ಟ್ ಆಗಿ ಬೇಕಾದ್ರೂ ಇಟ್ಕೊಬಹುದು, ಫಾಸ್ಟ್ ಆಗಿ ಆಗತ್ತೆ. ಇಲ್ಲ ವಿಡಿಯೋ ಸ್ಲೋ ಆಗಬೇಕು ಅಂದ್ರೆ ಇಲ್ಲಿ ಕಮ್ಮಿ ಹಿಂದಕ್ಕೆ ಬಂದ್ರೆ ಸ್ಲೋ ಆಗತ್ತೆ ತುಂಬಾ. ನೋಡಿ ಈ ತರ 13 ಎಷ್ಟಲ್ಲಾದ್ರೂ ಇಡಿ, ತುಂಬಾ ಸ್ಲೋ ಆಗಿ ನಿಧಾನಕ್ಕೆ ಬರ್ತಾ ಇದೆ. ಸ್ಲೋ ಮೋಷನ್ಗೆ ಚೇಂಜ್ ಮಾಡ್ಕೊಳ್ಳೋದು ಇದು. ಇದ್ರಲ್ಲೇ ಎರಡಕ್ಕೂ ಫಾಸ್ಟ್ಗೆ ಸ್ಲೋಗೆ ಎರಡಕ್ಕೂ ಇರುತ್ತೆ. ಈ ತರ ಚೇಂಜ್ ಮಾಡ್ಕೊಬಹುದು. ಇನ್ನಿದು ಇಲ್ಲಿ ಆಡಿಯೋ ಕಾಣಿಸ್ತಿದೆ ಅಲ್ಲ, ನೀವು ಆಡಿಯೋದಲ್ಲಿ ನೀವು ನಿಮಗೆ ವಿಡಿಯೋಗೆ ಮ್ಯೂಸಿಕ್ ಬೇಕಿರುತ್ತೆ ಅಲ್ಲ, ಮ್ಯೂಸಿಕ್ನ ನೀವು ಯೂಟ್ಯೂಬಲ್ಲೇನೆ, ನಮಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಸಿಗುತ್ತೆ ನಮಗೆ. ಆ ಮ್ಯೂಸಿಕ್ನೇ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ವಿ ಅಂತಂದ್ರೆ, ನಿಮ್ಗೆ ಅದು ಗೊತ್ತಿಲ್ಲ ಅಂತಂದ್ರೆ ಕಮೆಂಟಲ್ಲಿ ಹೇಳಿ, ಬೇಕಿದ್ರೆ ನಾನು ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ವಿಡಿಯೋನ ಅದು ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಅದನ್ನ ನಾನು ವಿಡಿಯೋ ಮಾಡ್ತೀನಿ. ಈಗ ನಾನು ಡೌನ್ಲೋಡ್ ಮಾಡ್ಕೊಂಡಿರೋ ಮ್ಯೂಸಿಕ್ ಇದೆ, ಅದನ್ನ ನಾನೀಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮೈ ಮ್ಯೂಸಿಕ್ಗೆ ಹೋದ್ರೆ ಇಲ್ಲೊಂದಿಷ್ಟು ನಾನು ಸಾಂಗ್ನ ಅಂದರೆ ಮ್ಯೂಸಿಕ್ನ ಇದರಲ್ಲಿ ಡೌನ್ಲೋಡ್ ಮಾಡಿರೋದು ಯೂಟ್ಯೂಬಲ್ಲೇನೆ ನೋಡಿ ಇದು. ಈಗ ಅದನ್ನ ನಾನು ಯೂಸ್ ಮಾಡ್ಕೊತೀನಿ. ಆ ಥರ ನಮಗೆ ಮಾಡ್ಕೊಬೋದು. ಇಲ್ಲಿ ಬೇಕಿದ್ರೆ ಫುಲ್ ವಾಲ್ಯೂಮ್ ಕೊಟ್ಕೊಬೋದು, ಬೇಡ ಅಂತಂದರೆ ಅದು ಎಷ್ಟಿರುತ್ತೋ ಅಷ್ಟಕ್ಕೆ ತೊಗೊಬೋದು. ಇದು ನಾವು ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ಳೋದು. ಈಗ ನನಗೆ ಮ್ಯೂಸಿಕ್ ಬೇಡ, ನಾನಿಲ್ಲಿ ವಾಯ್ಸ್ ಓವರ್ ಕೊಡಬೇಕು ಅಂತಂದರೆ, ಮ್ಯೂಸಿಕ್ ಬೇಡ ನನಗೆ ವಾಯ್ಸ್ ಓವರ್ ಕೊಡಬೇಕು ಅಂತಂದರೆ ಇಲ್ಲಿ ರೆಕಾರ್ಡ್ ಆಪ್ಷನ್ ಇರುತ್ತೆ. ರೆಕಾರ್ಡ್ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ 1 2 3 ತೋರಿಸೋಷ್ಟೊತ್ತಿಗೆ ಅದು ಓಪನ್ ಆಗುತ್ತೆ. ನಾವಿಲ್ಲಿ ವಾಯ್ಸ್ ಕೊಟ್ಕೊಳ್ಳೋದು, ನಾವೇನು ಮಾತಾಡ್ತೀವಿ ಅದಲ್ಲೇ ಬರುತ್ತೆ. ಇವಾಗ ಇದಕ್ಕೂ ಕೂಡ ಬೇಕಂದ್ರೆ ಫುಲ್ ಕೊಟ್ಕೋಬಹುದು ಆಗುತ್ತೆ. ನಾವಿಲ್ಲಿ ವಾಯ್ಸ್ ಕೊಟ್ಕೊಳ್ಳೋದು, ನಾವೇನ್ ಮಾತಾಡ್ತೀವಿ ಅದಲ್ಲೇ ಬರುತ್ತೆ. ಇವಾಗ ಈ ತರ ವಾಯ್ಸ್ ರೆಕಾರ್ಡ್ನ ಮಾಡಬೇಕಾಗತ್ತೆ. ನೀವು ಏನು ವಿಡಿಯೋ ಮಾಡ್ತಾ ಇದ್ದೀರಾ ಅದಕ್ಕೆ ನೀವು ಇಲ್ಲಿ ವಾಯ್ಸ್ ಕೊಟ್ಕೊಳ್ಳೋದು ಈಸಿಯಾಗಿನೇ, ತುಂಬ ಏನು ಕಷ್ಟ ಇರಲ್ಲ. ಅದು ವಾಯ್ಸ್ ರೆಕಾರ್ಡು. ಇಲ್ಲಿ ಸ್ಟಿಕ್ಕರು, ನೀವು ಯಾವುದೇ ಥರ ಏನಾದರೂ ಸ್ಟಿಕ್ಕರ್ಗಳನ್ನ ಆ್ಯಡ್ ಮಾಡಬೇಕು ಅಂತಿದ್ರೆ ಇಲ್ಲೆಲ್ಲ ಸ್ಟಿಕ್ಕರ್ಗಳಿರುತ್ತೆ. ಸೋಷಿಯಲ್ ಮೀಡಿಯಾ ಅಂದರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಂಥವೆಲ್ಲ ನಾವು ಆ್ಯಡ್ ಮಾಡ್ಕೊಬೇಕಿರುತ್ತೆ ಅಲ್ಲ, ಅವನ್ನೆಲ್ಲ ನಾವಿಲ್ಲಿ ಆ್ಯಡ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಕೆ ಕೊಟ್ಟರೆ ಇಲ್ಲಿ ಬರುತ್ತೆ. ಇದನ್ನು ತಂದು ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕೂರಿಸ್ಕೊಬೋದು. ಈ ಥರ ತೋರಿಸ್ತಾ ಇರುತ್ತೆ ಲೈಕು ಸಬ್ಸ್ಕ್ರೈಬು ಅಂತ ಅಂದ್ಬಿಟ್ಟು. ಇನ್ನಿದು ಟೆಕ್ಸ್ಟ್, ಏನಾದರೂ ಟೆಕ್ಸ್ಟ್ ಮಾಡಬೇಕಿರುತ್ತೆ ನಿಮಗೆ, ಅಂದರೆ ಏನಾದರೂ ಬರಿಬೇಕಿರುತ್ತೆ ವಿಡಿಯೋ ಮೇಲೆ, ಅದನ್ನು ಬರ್ಕೊಬೋದು. ಈ ಥರ ಬರ್ಕೊಬೋದು. ಬರ್ಕೊಂಡು ಇಲ್ಲಿ ಕೂಡ ನಾವು ಚೇಂಜಸ್ ಮಾಡ್ಕೊಬೋದು, ನಮಗೆ ಅದು ಯಾವ ಥರ ಬೇಕು ಅನ್ನೋದನ್ನು ಚೇಂಜಸ್ ಮಾಡ್ಕೊಬೋದು. ಇಲ್ಲಿ ಸುಮಾರು ಆಪ್ಷನ್ಗಳಿದೆ, ಯಾವ ಥರ ಬೇಕಾದರೂ ಚೇಂಜಸ್ಗಳನ್ನ ಮಾಡ್ಕೊಬೋದು. ಕಲರ್ ಚೇಂಜ್ ಮಾಡ್ಕೊಬೋದು, ಇಲ್ಲಿ ಏನು ಪ್ಯಾಟ್ರನ್ ಚೇಂಜ್ ಮಾಡ್ಕೊಬೋದು, ಯಾವ ಸ್ಟೈಲಲ್ಲಿ ಬೇಕಿದ್ರೆ ಆ ಸ್ಟೈಲ್ಗೆ ಚೇಂಜ್ ಮಾಡ್ಕೊಬೋದು. ಯಾವ ಥರ ಬೇಕಾದರೂ ಚೇಂಜ್ ಮಾಡಿ ಹಾಕೋಬೋದಾಗತ್ತೆ. ನೋಡಿ ಆ ಥರ ಕಾಣಿಸುತ್ತೆ.
ಇಲ್ಲಿ ಎಫೆಕ್ಟ್ಗಳು ಕೊಟ್ಕೊಬೋದು, ಇಲ್ಲಿ ಫಿಲ್ಟರ್ ಬೇಕಿದ್ರೆ ಹಾಕೊಬೋದು. ನಮ್ಗೆ ಇವೆಲ್ಲನೂ ಅಷ್ಟಾಗಿ ಅವಶ್ಯಕತೆ ಇರಲ್ಲ ವಿಡಿಯೋದಲ್ಲಿ. ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಕಾಣಿಸ್ತಾ ಇದೆ ಅಲ್ಲ, ಇದು ನಮಗೆ ವಿಡಿಯೋ ಎಲ್ಲಿಗೆ ಬೇಕೇ ಅಲ್ಲಿಗೆ ಸೆಲೆಕ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು. ನಮ್ಗೆ ಅಷ್ಟೊಂದು ವಿಡಿಯೋ ಬೇಡ ಅಂತ ಅನ್ನೋದಾದರೆ ಕಟ್ ಮಾಡ್ಕೊಬೋದು. ಇವಾಗ ಇಷ್ಟು ವಿಡಿಯೋ ಬೇಕಿಲ್ಲ, ಇಲ್ಲಿ ಇದನ್ನು ಸೆಲೆಕ್ಟ್ ಹಿಂಗೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಕೊಟ್ವಿ ಅಂತಂದರೆ ಇಷ್ಟು ನಮಗೆ ಬೇಡ, ಅದನ್ನು ಡಿಲೀಟ್ ಮಾಡಿಕೊಂಡ್ರೆ ಆಯಿತು, ಅಷ್ಟು ವಿಡಿಯೋ ಡಿಲೀಟ್ ಆಗುತ್ತೆ. ಇವಾಗ ಅಕಸ್ಮಾತ್ ವಿಡಿಯೋ ಪೂರ್ತಿಯಾಗಿ ಡಿಲೀಟ್ ಆಗೋಯ್ತು, ಇಲ್ಲಿ ವಿಡಿಯೋ ಪೂರ್ತಿಯಾಗಿ ಡಿಲೀಟ್ ಆಗೋಯ್ತು, ಏನಪ್ಪ ಮಾಡೋದು ಅಂತಂದರೆ ಎಲ್ಲೂ ಹೋಗಿರಲ್ಲ ವಿಡಿಯೋ. ಇಲ್ಲಿ ಆರೋ ಮಾರ್ಕ್ ಕಾಣ್ತಿದೆಯಲ್ಲ, ಆರೋ ಮಾರ್ಕ್ನ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದರೆ ಆ ವಿಡಿಯೋ ವಾಪಸ್ ಬರುತ್ತೆ. ಆಮೇಲೆ ನಮಗೆ ಇನ್ನೊಂದು ವಿಡಿಯೋ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕಾಗಿರುತ್ತೆ. ಇಲ್ಲಿ ಬೇಕಿದ್ರೆ ಫಸ್ಟ್ಗೂ ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಪ್ಲಸ್ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದರೆ ವಾಪಸ್ಸು ಇಲ್ಲಿ ವಿಡಿಯೋ ಫೋಟೋಸ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಂಡ್ವಿ ಅಂದರೆ ವಾಪಸ್ ವೀಡಿಯೋಸ್ಗೆ ಹೋಗ್ತೀವಿ. ಇಲ್ಲಿ ಬಂದು ನಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಮತ್ತು ವಾಪಸ್ಸು ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ಅಲ್ಲಿಗೆ ಬರುತ್ತೆ ವಾಪಸ್ಸು. ನಾನು ಯಾವ್ದಾದ್ರು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿರುತ್ತೆ, ಸ್ಕಿಪ್ ಆಗಿರೋ ವೀಡಿಯೋನ ಆ್ಯಡ್ ಮಾಡ್ಕೊಬೇಕಿರುತ್ತೆ. ಸೆಂಟ್ರಲ್ಲಿ ಎಲ್ಲಾದರೂ ಮಿಸ್ ಆಗಿರುತ್ತೆ ವೀಡಿಯೋ, ಆವಾಗ ಇಲ್ಲಿ ಸೆಂಟ್ರಿಗೆ ತಂದು ನಿಲ್ಲಿಸ್ಬಿಟ್ಟು ಅಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ವೀಡಿಯೋಗೆ ಹೋಗ್ಬಿಟ್ಟು ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ಅಲ್ಲಿ ಆ್ಯಡ್ ಆಗಿರುತ್ತೆ ವಿಡಿಯೋ. ಈ ಥರ ಮಾಡ್ಕೊಬೋದು. ಇನ್ನು ಇದಿಷ್ಟು ಆಯಿತು ಅಲ್ಲ, ಒಂದು ಕಡೆಯಿಂದ ಕ್ಯಾನ್ವಾಸ್ ಆಯಿತು, ಆಡಿಯೋ ಆಯಿತು, ಸ್ಟಿಕ್ಕರು, ಟೆಕ್ಸ್ಟು, ಎಫೆಕ್ಟ್ಗಳು ಏನು ಬೇಕಾದರೂ ಚೇಂಜ್ ಮಾಡ್ಕೊಬೋದು, ಫಿಲ್ಟ್ರ್ಗಳು ಹಾಕ್ಕೊಬೋದು. ವಿಡಿಯೋಗೆ ಯಾವ ಥರ ಬೇಕೋ ಇಲ್ಲಿ ಪಿಪ್ ಮಾಡ್ಕೊಬೋದು. ಮತ್ತು ಇದೊಂದು ಕಟ್ ಇದೆ, ಸ್ಪ್ಲಿಟ್ ಇದೆ, ಡಿಲೀಟ್ ಇದೆ, ವಾಲ್ಯೂಮ್ ಆಯಿತು, ಬ್ಯಾಕ್ಗ್ರೌಂಡ್ ಯಾವ ಥರ ಬೇಕೋ ಆ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಇಷ್ಟು ಬ್ಯಾಕ್ಗ್ರೌಂಡ್ಸ್ ಇರುತ್ತೆ, ನೀವು ಯಾವ ಬ್ಯಾಕ್ಗ್ರೌಂಡ್ ಬೇಕಾದರೂ ಸೆಲೆಕ್ಟ್ ಮಾಡಿ ಹಾಕ್ಕೋಬೋದಾಗತ್ತೆ. ಬ್ಲರ್ ಬೇಕಿದ್ರೆ ಬ್ಲರ್ ಮಾಡ್ಕೊಬೋದು ವಿಡಿಯೋನ, ಆ ಥರ ಎಲ್ಲ ಇರುತ್ತೆ. ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಅದಾದಮೇಲೆ ಬ್ಯಾಕ್ಗ್ರೌಂಡ್ ಆದಮೇಲೆ ಇದು ಸ್ಪೀಡ್ ಆಯಿತು, ಇದು ಆ್ಯನಿಮೇಷನ್ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು. ಈ ಥರ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಸೆಲೆಕ್ಟ್ ಮಾಡಿಕೊಂಡು ನೋಡಿ ತೋರಿಸ್ತೀನಿ ನೋಡಿ, ಆ ಥರ ಬರುತ್ತೆ ಎಫೆಕ್ಟು. ಈ ಥರ ಆ್ಯನಿಮೇಷನ್ ಸೆಲೆಕ್ಟ್ ಮಾಡ್ಕೊಬೋದು. ಇನ್ನೊಂದೆಲ್ಲ ಕ್ರಾಪ್ ಮಾಡೋದಿರುತ್ತೆ, ಸ್ವಿಚ್ ಮಾಡೋದಿರುತ್ತೆ. ಇವೆಲ್ಲ ನಮಗೇನು ಅಷ್ಟಾಗಿ ಇದಾಗಲ್ಲ. ಇಲ್ಲಿ ರೀಪ್ಲೇಸ್ ಮಾಡ್ಕೊಬೋದು. ಈ ಜಾಗಕ್ಕೆ ಬೇರೆ ವಿಡಿಯೋ ಬೇಕು ಅಂದರೆ ಇಲ್ಲಿ ರೀಪ್ಲೇಸ್ ಕೊಟ್ಬಿಟ್ಟು ಆ ವಿಡಿಯೋನಲ್ಲಿ ಸೆಲೆಕ್ಟ್ ಮಾಡಿ ವಿಡಿಯೋನ ಬೇರೆ ಚೇಂಜ್ ಮಾಡ್ಕೊಬೋದು, ಡೂಪ್ಲಿಕೇಟ್ ಮಾಡ್ಬೋದು ಇನ್ನೊಂದಿಗೆ. ಇದನ್ನೇ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಡೂಪ್ಲಿಕೇಟ್ ಕೊಟ್ಟರೆ ಪಕ್ಕದಲ್ಲಿ ಅದೇ ಬರುತ್ತೆ. ಅದನ್ನು ಬೇಕಿದ್ರೆ ಮೇಲೆ ತಂದಿಟ್ಕೊಂಡು ಹಾಕ್ಕೊಬೋದು. ಇನ್ನಿದು ರೊಟೇಟ್ ಮಾಡ್ಕೊಳ್ಳೋದು, ಫ್ರೀಝು, ರಿವರ್ಸ್ ಮಾಡ್ಕೊಳ್ಳೋದು, ಇಷ್ಟಿರುತ್ತೆ ಆಪ್ಷನ್ಸು. ಏನು ಬೇಕಾದರೂ ಸೆಲೆಕ್ಟ್ ಮಾಡಿ ಮಾಡ್ಕೊಬೋದಾಗತ್ತೆ, ಈಸಿಯಾಗೆ ಮಾಡ್ಕೊಬೋದು. ಇನ್ನು ಇದೇ ವಿಡಿಯೋನೇ ನಾವು ಶಾರ್ಟ್ಸಿಗೆ ಮಾಡ್ತೀವಿ ಅಂತಂದರೆ ನಾನು ಒಂದೇ ವಿಡಿಯೋನೇ ಶಾರ್ಟ್ಸ್ಗೂ ಲಾಂಗ್ ವೀಡಿಯೋಗೂ ಶಾರ್ಟ್ ವೀಡಿಯೋಗೂ ಎರಡಕ್ಕೂ ಒಂದೇ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದರಲ್ಲಿ ನಮಗೆ ಇಲ್ಲಿ ಮತ್ತೆ ಕ್ಯಾನ್ವಾಸ್ಗೆ ಹೋಗ್ಬಿಟ್ಟು ಇಲ್ಲಿ ನಮಗೆ ವರ್ಟಿಕಲಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ವಿಡಿಯೋ ಶಾರ್ಟ್ಸ್ಗೆ ಮಾಡ್ಕೊಬೋದು. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಆಲ್ ಕೊಟ್ಟರೆ ಎಲ್ಲದಕ್ಕೂ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ವಿಡಿಯೋ ನಮಗೆ ಇದರಲ್ಲಿ ಕಾಣಿಸ್ತಾ ಇದೆ ಹಾರಿಜಾಂಟಲಲ್ಲಿ, ಅದನ್ನು ನಾವು ವರ್ಟಿಕಲ್ ಮಾಡಬೇಕು. ವರ್ಟಿಕಲ್ಗೆ ಸೆಲೆಕ್ಟ್ ಆಗಿದೆ, ಆದರೆ ಇಲ್ಲಿ ನಾವು ಚೇಂಜಸ್ ಮಾಡಬೇಕಾಗತ್ತೆ. ಇದನ್ನು ಪೂರ್ತಿ ಈ ಥರ ತಗೋಬೇಕಾಗತ್ತೆ. ಈ ಥರ ತಗೊಂಡು ಆಲ್ಗೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ವಿಡಿಯೋ ಪೂರ್ತಿಯಾಗಿ ಈ ಥರ ಸ್ಕ್ರೀನ್ ತುಂಬ ಕಾಣಿಸ್ತಾ ಇರುತ್ತೆ. ಇವಾಗ ಇದು ಸೈಡ್ಗಿದೆ ಎಲ್ಲ ಬಾಣಲಿ ನಮಗೆ ಸೈಡ್ ಕಾಣಿಸ್ತಿದೆ. ಈ ಥರ ಕ್ಲಿಕ್ ಮಾಡಿಬಿಟ್ಟು ಸೈಡ್ಗಿರೋ ಬಾಣಲಿನ ನಾವು ಸೆಂಟ್ರಿಗೆ ಈ ಥರ ಕರೆಕ್ಟಾಗಿ ತಂದು ನಿಲ್ಲಿಸ್ಕೊಳ್ಳೋದು. ಇಷ್ಟೇ, ಇದೇ ವಿಡಿಯೋನೇ. ನಮ್ಗೆ ಇದನ್ನು ಸ್ಪೀಡ್ ಬೇಕಾ ಸ್ಲೋ ಬೇಕಾ ಸೆಲೆಕ್ಟ್ ಮಾಡಿಕೊಂಡ್ರೆ ಆಗೋಗುತ್ತೆ. ಇದನ್ನೇ ಶಾರ್ಟ್ಸ್ಗೆ ಮಾಡ್ಕೊಳ್ಳೋದು ನಾನು. ಇದಕ್ಕೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡೋಕ್ಕೋಗಲ್ಲ. ಇಷ್ಟೇನೇ. ಅದರಲ್ಲೂ ನಮಗೆ ಯಾವ್ಯಾವ ಎಫೆಕ್ಟ್ ಬೇಕು ಅಂತ ತೋರಿಸ್ದೆಲ್ಲ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ಮುಗಿಯುತ್ತೆ. ನೋಡಿದ್ರಿ ಎಲ್ಲ ಯಾವ ತರ ಎಡಿಟ್ ಮಾಡೋದು ಅಂತ ಅಂದ್ಬಿಟ್ಟು ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಕೆಲವ್ರು ಹೇಳ್ತಾರೆ ಏನು ಇಷ್ಟಿರೋ ವಿಡಿಯೋನ ಅಷ್ಟುದ್ದ ಎಳೆದು ಮಾತಾಡ್ಬೇಕಂತ ಅಂದ್ಬಿಟ್ಟು. ನನಗೆ ಗೊತ್ತಿದ್ದಂಗೆ ಅಷ್ಟೆಲ್ಲ ಎಳೆದು ನಾನು ಏನು ಹೇಳಿಲ್ಲ. ಏನಂದ್ರೆ ಕೆಲವ್ರಿಗೆ ಈಸಿಯಾಗಿ ಅರ್ಥ ಆಗಲ್ಲ, ಸ್ವಲ್ಪ ಟೈಮ್ ಕೊಟ್ಟು ಅರ್ಥ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಒಂಚೂರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕಾಗತ್ತೆ. ನಿಮ್ಗೆ ಇಷ್ಟ ಇಲ್ಲ ವಿಡಿಯೋ ನೋಡೋದು ಅಂತಂದ್ರೆ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿ, ಅದ್ ಬಿಟ್ಬಿಟ್ಟು ಆ ಥರ ಎಲ್ಲ ಕಮೆಂಟ್ಗಳನ್ನ ಮಾಡಬೇಡಿ. ಎಲ್ಲರೂ ನಿಮ್ಮ ಥರನೇ ಇರಲ್ಲ. ಒಂದು ನಿಮಿಷದಲ್ಲೇ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಬಿಡೋದಕ್ಕೆ ಕೆಲವ್ರಿಗೆ ಕಷ್ಟ ಆಗುತ್ತೆ, ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡು ಹೇಳ್ತೀನಿ ಅಷ್ಟೇನೆ.
ಓಕೆ, ಇದಿಷ್ಟೇ ಇವತ್ತಿನ ವಿಡಿಯೋ. ಏನಾದರೂ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೈಪ್ ಮಾಡಿ, ಕಮೆಂಟ್ ಮಾಡಿ ಹೆಂಗ ಅನಿಸ್ತು ಅಂತ ಅಂದ್ಬಿಟ್ಟು. ವಿಡಿಯೋ ಎಡಿಟ್ ಈಸಿಯಾಗಿ ಮಾಡ್ಕೊಬೋದು, ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಹಾಗೆ ವಿಡಿಯೋ ಎಡಿಟ್ನ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡೋವಾಗ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಅಲ್ಲ, ಅದನ್ನು ಕೂಡ ಮರಿದಂಗೆ ಮಾಡಿ. ವಿಡಿಯೋ ಕ್ಲಾರಿಟಿ ಚೆನ್ನಾಗೇ ಬರುತ್ತೆ, ವಿಡಿಯೋ ಕೂಡ ಚೆನ್ನಾಗಿ ಕಾಣುತ್ತೆ. ಓಕೆ, ಇದಿಷ್ಟೇ ಇವತ್ತಿನ ವಿಷಯ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ಯಾರೆಲ್ಲ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್ ಎಲ್ಲರಿಗೂ.